ಪ್ರೀತಿಯ ವೀಕ್ಷಕರೇ, ಒಳ ಮೀಸಲಾತಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ನೇಮಕಾತಿಯನ್ನ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಒಳ ಮೀಸಲಾತಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಇತ್ತು. ಅದರಂತೆ ಒಳ ಮೀಸಲಾತಿ ಕಂಪ್ಲೀಟ್ ಆಗಿದೆ. ಎ ಬಿ ಸಿ ಗುಂಪಿಗೆ ಹಂಚಿಕೆಯನ್ನ ಮಾಡಲಾಗಿದೆ. ಇದಾದ ನಂತರದಲ್ಲಿ ಹೊಸ ವಿಚಾರ ಅಂತ ಹೇಳಿದ್ರೆ, ಏನು ರೋಸ್ಟರ್ ಬಿಂದು ಅಂತಕ್ಕಂಥದ್ದು 100 ಬಿಂದುಗಳಿದ್ವೋ ಇದನ್ನ 400 ಬಿಂದುಗಳಿಗೆ ಹೆಚ್ಚಿಸಲಾಗಿದೆ. ಇಲ್ಲೇ ಇರೋದು ವಿಚಾರ. 400 ಬಿಂದುಗಳಿಗೆ ಹೆಚ್ಚಿಸಿದ್ರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬಿಂದುಗಳನ್ನ ಹಂಚಲಾಗುತ್ತೆ, ಈಗ ಒಳ ಮೀಸಲಾತಿ ಬಂದಿದೆಯಲ್ಲ ಈ ಒಳ ಮೀಸಲಾತಿಗೆ ಯಾವ ಬಿಂದುಗಳನ್ನ ನೀಡಲಾಗಿದೆ, ಇದು 15%ಗೆ ಕರೆಕ್ಟ್ ಆಗುತ್ತಾ? ಮತ್ತೆ ಏನು ಸಿ ಗುಂಪಿದೋ ಈ ಸಿ ಗುಂಪಿನಲ್ಲಿ 59 ಜಾತಿಗಳನ್ನ ಗುರುತಿಸಿ ಅವುಗಳನ್ನ ಅತ್ಯಂತ ಹಿಂದುಳಿದ ವರ್ಗಗಳು ಎಂಬುದಾಗಿ ವಿಭಾಗ ಮಾಡಿ ಅದಕ್ಕೆ 20% ಅನ್ನ ಮೀಸಲು ಮಾಡಿದೆ. ಅದಕ್ಕೆ ಎಷ್ಟು ಪೋಸ್ಟ್ ಗಳನ್ನ ಮೀಸಲಿಡಲಾಗುತ್ತೆ ಈ ಬಿಂದುಗಳಲ್ಲಿ, ಅದು ಕೂಡ ಪ್ರಶ್ನೆ ಆಗಿದೆ. ಜೊತೆಗೆ 5.25, 5.25 ಮತ್ತೆ 4.5 ಇದೆಯಲ್ಲ, ಈ 0.25ಗೆ ಈ ಒಂದು ಬಿಂದುನ ಅಂದ್ರೆ ರೋಸ್ಟರ್ ಬಿಂದುವನ್ನ ಹೇಗೆ ಹಂಚುತ್ತಾರೆ, ಈ ಕಾಲು ಭಾಗ ಆದ್ಮೇಲೆ ಅದನ್ನ ಕಾಲು ಯಾವ ತರ ಮಾಡ್ತಾರೆ, ಇವೆಲ್ಲ ಇಂಟ್ರೆಸ್ಟಿಂಗ್ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನು ಈ ಚಾನಲ್ ನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ಮಾಡ್ತಾ ಇರ್ತೀನಿ. ನಿಮ್ಗೆ ನಾನು ಮಾಡಿದ ವಿಡಿಯೋಗಳು ತಕ್ಷಣ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿ ವೀಕ್ಷಕರೇ, ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ. ಆತಿಸಿಯಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಾನು ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ, ಬನ್ನಿ ಹೋಗೋಣ. ಪ್ರೀತಿ ವೀಕ್ಷಕರೇ, ಈ ಮೀಸಲಾತಿ ಏನೋ 5.25, 5.25, 4.5 ಹಂಚಿಕೆ ಆಯ್ತು. 15% ಅನ್ನ ಹಂಚಿಕೆ ಮಾಡಲಾಯ್ತು. ರೋಸ್ಟರ್ ಬಿಂದುವನ್ನು ಕೂಡ ಹಂಚಬೇಕು ಅನ್ನುವಂತ ಸಂದರ್ಭದಲ್ಲಿ ಈ ಕಾಲು ಭಾಗ ಸ್ವಲ್ಪ ಸಮಸ್ಯೆಯನ್ನ ಕೊಡ್ತಾ ಇತ್ತು. ಅದಕ್ಕಾಗಿ ಸರ್ಕಾರ ಈ ಕಾಲು ಭಾಗವನ್ನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಈ ರೋಸ್ಟರ್ ಬಿಂದುವನ್ನೇ ಹೆಚ್ಚಿಸಿದ್ರೆ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಯ್ತದೆ ಅಂತಕ್ಕಂಥ ಒಂದು ಮಾನದಂಡವನ್ನ ಇಟ್ಕೊಂಡು ಈಗ ಈ ರೋಸ್ಟರ್ ಬಿಂದುವನ್ನ 400ಕ್ಕೆ ಹೆಚ್ಚಿಸಲಾಗಿದೆ. ಹಾಗಾದ್ರೆ ಹಂಚಿಕೆಯನ್ನ ಹೇಗ್ ಮಾಡಲಾಗಿದೆ ಬನ್ನಿ ನೋಡ್ತಾ ಹೋಗೋಣ. ಪ್ರತ್ಯಕ್ಷಕರೇ, ಈ 15% ಅನ್ನ ಒಳ ಮೀಸಲಾತಿಯಲ್ಲಿ ಎ ಕ್ಯಾಟಗರಿಗೆ ಅವರು 5.25 ನ ಹಂಚಿಕೆ ಮಾಡಲಾಯಿತು. ಇದಕ್ಕೆ ರೋಸ್ಟರ್ ಬಿಂದುಗಳನ್ನ ಎಷ್ಟಿಟ್ಟಿದ್ದಾರೆ? 21 ಇಟ್ಟಿದ್ದಾರೆ. ಇನ್ನು ಕ್ಯಾಟಗರಿ ಬಿ ಗುಂಪಿಗೆ 5.25 ಅಂತ ಹೇಳಿದ್ರೆ ಇದಕ್ಕೆ ಎಷ್ಟಿಟ್ಟಿದ್ದಾರೆ? 21 ಇಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಟಗರಿ ಸಿಗೆ ಇದು 4.5, ಇದಕ್ಕೆ ಎಷ್ಟಿಟ್ಟಿದ್ದಾರೆ? 18 ಇಟ್ಟಿದ್ದಾರೆ. ಈಗ ಟೋಟಲ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ 0 ಮತ್ತೆ 5 60 ಆಗುತ್ತೆ. ಅಂದ್ರೆ ಈ 60 ಬಿಂದುಗಳನ್ನ ಮೀಸಲು ಮಾಡಿದರೆ 15% ಈ ಮೀಸಲಾತಿಗೆ. 15% ಅನ್ನ ಈ 3 ಭಾಗವಾಗಿ ವಿಭಾಗ ಮಾಡಿದ್ದಾರೆ. ಈಗ ಕರೆಕ್ಟ್ ಆಯ್ತು. ಅಂದ್ರೆ 400 ಬಿಂದುಗಳು ಏನಿದಾವೋ ಈ 400 ಬಿಂದುಗಳಲ್ಲಿ 15% ಅನ್ನ ಹಂಚ್ತಾ ಹೋದ್ರೆ 15 + 15, 15 + 15, 15 + 15 ಹೀಗೆ ಹಂಚಿದ್ರೆ ಒಟ್ಟು 60 ಬಿಂದುಗಳು ಬರ್ತವೆ. 60ಅನ್ನ ಇಲ್ಲಿ ಹಂಚಿದ್ದಾರೆ. ಬಹುತೇಕವಾಗಿ ಈ ಕಾಲು ಭಾಗವನ್ನ ಹಂಚಲಿಕ್ಕೆ ಅಂತಾನೆ ಮಾಡಿದ್ದು. ಹಾಗಾದ್ರೆ ಈ ಕಾಲು ಭಾಗವನ್ನ ಹೇಗೆ ಹಂಚುತ್ತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಹೇಳ್ಕೊಂಡಿದೆ ಈ ಏನು 2.5 ಇದೆ ಈ ಕಾಲು ಭಾಗ ಏನಿದೆ ಇದಕ್ಕಾಗಿನೇ ನಾವು ರೋಸ್ಟರ್ ಬಿಂದುವನ್ನ ಹೆಚ್ಚಿಸಬೇಕಾಗಿತ್ತು ಅಂತ. ಯಾಕಂತ ಹೇಳಿದ್ರೆ ಈ ಕಾಲು ಭಾಗ ಏನು 0.25 ಇದೆಯೋ ಇದನ್ನ ನಾವು 4 ಬಾರಿ ತೆಗೆದುಕೊಂಡರೆ ಅಂತ ಹೇಳ್ತಾರೆ. 4 ಬಾರಿ ತೆಗೆದುಕೊಂಡರೆ ಏನಾಗುತ್ತೆ? 1 ಆಗುತ್ತೆ. ಆ ದಿಸೆಯಿಂದಾಗಿ ಇದು 100% ಅಲ್ಲಿ 15, ಇದು 100% ಅಲ್ಲಿ 15, ಇದು 100% ಅಲ್ಲಿ 15, ಇದು 100% ಅಲ್ಲಿ 15 ತೆಗೆದುಕೊಂಡ್ರೆ ಈ 4 ಬಾರಿ ಈ ಬಿಂದು ರಿಪೀಟ್ ಆದ್ರೆ ಆಗ 1 ಎಂದು ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಕಾಲು ಭಾಗ ಒಮ್ಮೆ ಬರಬೇಕು ಅಂತ ಹೇಳಿದ್ರೆ ಈಗ 5.25 ಇದೆಯಲ್ಲ, ಈ ಕಾಲು ಭಾಗಕ್ಕೆ ಎಗೆ
ಈ 2 ಈ ಎ ಕ್ಯಾಟಗರಿನಲ್ಲಿ ಏನು 5.25 ಇದೆ, ಈ 2 ಏನಾದ್ರು ರಿಪೀಟ್ ಆಗ್ಬೇಕಾದ್ರೆ ಅದನ್ನ 1 ಅಂತ ಕನ್ಸಿಡರ್ ಮಾಡಕ್ ಆಗುದಿಲ್ಲ. ಆತಿಸೆಂದಾಗಿ ಇದು 100ರಲ್ಲಿ ಒಮ್ಮೆ, 100ರಲ್ಲಿ ಒಮ್ಮೆ, 100ರಲ್ಲಿ ಒಮ್ಮೆ, 100ರಲ್ಲಿ ಒಮ್ಮೆ ಹೀಗೆ 4 ಬಾರಿ ಬಂದ್ರೆ 1 ಎಂಬುದಾಗಿ ಕನ್ಸಿಡರ್ ಮಾಡಿ ನೇಮಕಾತಿಯಲ್ಲಿ ಒಂದು ಅಭ್ಯರ್ಥಿಯನ್ನ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಈ ಬಿಂದು ಅಂತಕ್ಕಂಥದ್ದು 4 ಸಾರಿ ರಿಪೀಟ್ ಆಗ್ಬೇಕು. ಕ್ಲಿಯರ್ ಆಗ್ತಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅವ್ರು ಹೇಳಿದ್ದಾರೆ, ಏನು ಈ ಸಿ ಗುಂಪಿದೆಯೋ ಈ ಸಿ ಗುಂಪಿಗೆ 4.5 ಅಂತಕ್ಕಂಥ ಏನು ಮೀಸಲಾತಿಯನ್ನ ಮಾಡಿದೀವೋ ಇಲ್ಲಿ 0.5 ನೋಡಿದ್ರೆ ಇದು 2 ಸಾರಿ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ 200ಕ್ಕೆ ಒಮ್ಮೆ ರಿಪೀಟ್ ಆಗುತ್ತೆ ಇದು. ಆಗ 2 ಬಾರಿ 0.5 ರಿಪೀಟ್ ಆದ್ರೆ 1 ಆಗುತ್ತೆ. ಆಗ ಒಂದು ಪೋಸ್ಟ್ ಅನ್ನ ನೇಮಕಾತಿಯಲ್ಲಿ ಫಿಲ್ ಮಾಡಲಾಗುತ್ತೆ. ಈಗ ಇದು ಕೂಡ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬಂದ್ರೆ ಇದೇ ಸಿ ಗ್ರೂಪ್ ನಲ್ಲಿ ಅಂದ್ರೆ ಕ್ಯಾಟಗರಿ ಸಿ ಇದೆಯಲ್ಲ, ಈ ಸಿ ಗುಂಪ್ ನಲ್ಲಿ ಅವ್ರು ಹೇಳಿದ್ದಾರೆ ಅತ್ಯಂತ ಹಿಂದುಳಿದ ವರ್ಗಗಳು 59 ಯಾವಿದಾವೋ ಇವುಗಳಿಗೆ 20% ಅನ್ನ ಮೀಸಲು ಮಾಡಬೇಕು. ಅಂದ್ರೆ ಇದು ಬೇರೆ ಮೀಸಲಾತಿ, ಆದ್ರೆ ಸಿ ಗುಂಪಿನಲ್ಲೇ 20% ಅನ್ನ ಮೀಸಲು ಮಾಡಬೇಕು ಅಂತ ಹೇಳಿದ್ದಾರೆ. ಆ ರೀತಿ ನೋಡುವಂತ ಸಂದರ್ಭದಲ್ಲಿ ಒಟ್ಟು 20% ಅಂತ ಹೇಳಿದ್ರೆ ಒಂದು 4 ಪೋಸ್ಟ್ಗಳು ಇಲ್ಲಿ ಕ್ರಿಯೇಟ್ ಆಯ್ತವೆ. ಈ 4 ಪೋಸ್ಟ್ಗಳನ್ನ ವಿಶೇಷವಾಗಿ ಈ 59 ಏನೋ ಅತ್ಯಂತ ಹಿಂದುಳಿದ ವರ್ಗಗಳು ಅಂತಿದಾವೋ ಇವುಗಳನ್ನ ಫಿಲ್ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಪೋಸ್ಟ್ ಸಿ ಗುಂಪಲ್ಲೇ ಈ 4ಕ್ಕೆ ರಿಸರ್ವ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಈ 4 ಪೋಸ್ಟ್ಗಳು ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗಗಳಲ್ಲಿ ಏನೋ ಈ ಒಂದು ಬಿಂದುಗಳು ಬರ್ತಾ ಇದಾವೋ ಅಂದ್ರೆ 18 ಬಿಂದುಗಳು ಬರ್ತಾ ಇದಾವೋ 18 ಬಿಂದುಗಳಲ್ಲಿ ಈ 4 ಏನಾದ್ರೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ 4 ಬಿಂದುಗಳಿಗೆ ಈ ಕ್ಯಾಟಗರಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನ್ನ ಸಿ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಇತರೆ ವರ್ಗಗಳಿಂದ ಫಿಲ್ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಈ ಸಿ ಗುಂಪಿನಲ್ಲಿ ಇರ್ತಕ್ಕಂಥ ಏನು 59 ಜಾತಿಗಳಿಗೆ ಈ ಒಂದು ಬಿಂದುಗಳನ್ನ ಇಟ್ಟಿದಾರೋ ಅಂದ್ರೆ 18 ಬಿಂದುವಿನಲ್ಲಿ 4 ಪೋಸ್ಟ್ಗೆ ಈ ಬಿಂದುಗಳನ್ನ ಏನಿಟ್ಟಿದಾರೋ ಇವುಗಳಿಗೆ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡ್ಬಿಟ್ಟಿದಾರೆ ಆಲ್ರೆಡಿ ಅಂತಕ್ಕಂಥದ್ದು. ಆ ನಂಬರ್ಗಳನ್ನ ಅವರು ಕೊಡ್ತಾ ಹೋಗ್ತಾರೆ. 3, 20, 37, 54 ಅಂದ್ರೆ 400 ಬಿಂದುಗಳಲ್ಲಿ ಈ 3, 20, 37, 54 ಬಿಂದುಗಳೇನ್ ಬರ್ತವೆ ಇವುಗಳು ಈ 4 ಪೋಸ್ಟ್ಗೆ ರಿಸರ್ವ್ ಆಗಿರ್ತವೆ. ಈ ಒಂದು ಬಿಂದುಗಳಲ್ಲಿ ಈ 4 ಪೋಸ್ಟ್ಗಳವರು ಯಾರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಈ 3 ಅನ್ನೋದು ಯಾವ ಕ್ಯಾಟಗರಿ ಇರುತ್ತೆ, 20 ಅನ್ನೋದು ಯಾವ ಕ್ಯಾಟಗರಿಗೆ ಇರುತ್ತೆ, 37 ಯಾವ ಕ್ಯಾಟಗರಿಗೆ ಇರುತ್ತೆ, 57 ಯಾವ ಕ್ಯಾಟಗರಿಗೆ ಇರುತ್ತೆ. ಈ 4 ಕ್ಯಾಟಗರಿಗಳಲ್ಲಿ ಈ 4 ಪೋಸ್ಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಉಳಿದ 59ರಲ್ಲಿ ಏನು ಉಳಿತಾವೋ ಇಲ್ಲಿ ಇರ್ತಕ್ಕಂಥ ಪೋಸ್ಟ್ ಗಳಿಗೆ ಇವುಗಳನ್ನ ಕ್ಯಾರಿ ಮಾಡಿ ಫಿಲ್ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಈ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಪ್ರಿತೋಕ್ಷಕರೇ, ಏನು ಎಸ್ ಸಿ ಕ್ಯಾಟಗರಿ ಇರತಕ್ಕಂಥ ಒಳ ಮೀಸಲಾತಿ ಇದೆಯೋ 101 ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಏನು ವಿಭಾಗ ಮಾಡಬೇಕು ಅಂತ ಹೇಳಿ ಮಾಡಿಕೊಟ್ಟಿದೆಯೋ ಇದರಲ್ಲಿ ಎ ಬಿ ಸಿ 3 ಗುಂಪುಗಳಿಗೂ ಕೂಡ ನಾವು ಬಿಂದುಗಳನ್ನ ಗುರುತು ಮಾಡಿದೀವಿ. ಈ ಒಂದು ಬಿಂದುಗಳು 400ರ ಒಳಗಡೆ ಸರ್ಕಲ್ ಆಗಿ ಬರ್ತಾ ಹೋಗ್ತವೆ. ಒಂದು ಬಂದಿದ್ದು ನೆಕ್ಸ್ಟ್ ಬರ್ಬೋದು 400 ಒಳಗಡೆ, ಒಂದು ಬಂದಿದ್ದು ನೆಕ್ಸ್ಟ್ ಬರ್ಬೋದು 400 ಒಳಗಡೆ. ಹೀಗೆ 100 ಅಲ್ಲಿ ಹೇಗೆ ಮತ್ತೆ ಆ ಬಿಂದುಗಳು ರಿಪೀಟ್ ಆಗ್ತಾ ಇದ್ವೋ ಅದೇ ರೀತಿ 400 ಬಿಂದುಗಳಲ್ಲೂ ಕೂಡ ಇವು ರಿಪೀಟ್ ಆಗ್ತವೆ. ಆಯಾಯ ಬಿಂದುಗಳಲ್ಲಿ ಯಾವ ಕ್ಯಾಟಗರಿ ಬರ್ತದೋ ಅವುಗಳನ್ನೇ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಇರ್ತಕ್ಕಂಥ ಏನು ಬಿಂದುಗಳಿದೆಯೋ ಅವುಗಳು ಚೇಂಜ್ ಆಗ್ಬಿಡ್ತಾವ? ಈಗ ಏನ್ ಫಿಲ್ ಮಾಡಿದಾರೋ ಈಗ 100ಗೆ ಫಿಲ್ ಮಾಡಿದ್ರಲ್ಲ ಅವು ಚೇಂಜ್ ಆಗ್ಬಿಡ್ತಾವ ಅಂತ ಹೇಳಿದ್ರೆ ಇಲ್ಲ ಅಂತಾರೆ. ಈಗ ಬಿಂದುಗಳು ಏನಿದ್ದಾವೋ ಅವು ಹಾಗೆ ಇರ್ತವೆ. ಮುಂದುವರಿದಂತೆ ಆ ಬಿಂದುಗಳು ಮುಂದೆ ಏನ್ ಬರ್ತಾವೋ ಅದೇ ರೀತಿಯಲ್ಲಿ ನೇಮಕಾತಿಯನ್ನ ಮಾಡಲಾಗುತ್ತೆ. ಮತ್ತೆ ಏನು ಚೇಂಜಸ್ ಅನ್ನ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲಿಗೆ ಅರ್ಥ ಆಗ್ತಿದೆ. ನನ್ನ ಅಭಿಪ್ರಾಯದಲ್ಲಿ 100 ಏನು ಬಿಂದುಗಳಿದ್ವೋ ಈ ಬಿಂದುಗಳನ್ನ ಮತ್ತೆ 100, ಮತ್ತೆ 100, ಮತ್ತೆ 100 ಮಾಡಿದ್ದಾರೆ. ಅವು 400 ಆಗ್ತವೆ. ಆ ಸಂದರ್ಭದಲ್ಲಿ ರಿಪೀಟ್ ಆಗ್ತಾ ಹೋಗ್ತವೆ. 400ರಲ್ಲೂ ಕೂಡ ರಿಪೀಟ್ ಆಗ್ತಾ ಹೋಗ್ತವೆ. ಅಂದ್ರೆ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಈಗ 100 ಬಿಂದುವಿನಲ್ಲಿ ಯಾವುದೋ ಒಂದು ಜನರಲ್ ಗೆ ಬಂದಿದ್ರೆ ಅದು ಕೂಡ 200ರಲ್ಲಿ ಒಂದು ಬರುತ್ತೆ, 300ರಲ್ಲಿ ಒಂದು ಬರುತ್ತೆ, 400ರಲ್ಲಿ ಒಂದು ಬರುತ್ತೆ. ಹೀಗೆ ಅವು ರಿಪೀಟ್ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೇರೆ ಕ್ಯಾಟಗರಿಗಳು ಕೂಡ ಅದೇ ರೀತಿಯಾಗಿ ರಿಪೀಟ್ ಆಗ್ತಾ ಹೋಗ್ತವೆ.
ಆಗ ಅದು ಒಂದು ಸರ್ಕಲ್ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಮತ್ತೆ ಅವಕಾಶಗಳು ಸಿಕ್ತಂಗ್ ಆಗ್ತಾ ಹೋಗುತ್ತೆ. ಈಗ 100ರಲ್ಲಿದ್ರೆ 200 ಒಳಗಡೆನೂ ಬರುತ್ತೆ, ಮತ್ತೆ ಚೇಂಜ್ ಮಾಡುವ ಅವಕಾಶಗಳು ಇರೋದಿಲ್ಲ ಅಂತಕ್ಕಂಥದ್ದು. ಪ್ರತಿವೀಕ್ಷಕರೇ, ರೋಸ್ಟರ್ ಬಿಂದುಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರೂ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಒಂದು ವಿಡಿಯೋನ ಈ ರೋಸ್ಟರ್ ಬಿಂದು ಬಗ್ಗೆನೇ ಮಾಡಿದ್ದೀನಿ. ಆತಿಸೆಂದಾಗಿ ನಾನು ಆ ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಮತ್ತು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ರೆ ಈ ರೋಸ್ಟರ್ ಬಿಂದುವನ್ನ ಹೇಗೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ಒಳ ಮೀಸಲಾತಿಗೆ ರೋಸ್ಟರ್ ಬಿಂದುವನ್ನ ಹೇಗೆ ಹಂಚಿದ್ದಾರೆ ಅಂತಕ್ಕಂಥದ್ದನ್ನ ವಿಶೇಷವಾಗಿ ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಮಾಹಿತಿಗಾಗಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.